ಕರಾವಳಿಯ ಆಚಾರ ವಿಚಾರಗಳೇ ವಿಭಿನ್ನ. ಇಳೆಗೆ ಮಳೆಯ ಸಿಂಚನವಾಗುತ್ತಲೇ ಕರಾವಳಿಯ ನೈಜ ಸೊಬಗು ಅನಾವರಣಗೊಳ್ಳುತ್ತೆ. ಅದರಲ್ಲೂ ತುಂತುರು ಮಳೆಯ ನಡುವಲ್ಲೇ ಕೆಸರುಗೆದ್ದೆಯಲ್ಲಿ ಮಿಂದೇಳುವುದೇ ಸಂಭ್ರಮ. ಮಕ್ಕಳು, ಯುವಕರು, ಯುವತಿಯರು ಭೇದ ಭಾವವಿಲ್ಲದೆ ಕೆಸರುಗೆದ್ದೆ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುತ್ತಾರೆ. ಅಷ್ಟಕ್ಕೂ ಕೋಟದಲ್ಲಿ ನಡೆದ ಕೆಸರುಗೆದ್ದೆ ಕ್ರೀಡಾಕೂಟ ಹೇಗಿತ್ತು ಅನ್ನೋದನ್ನು ನೀವೇ ನೋಡಿ. ಒಂದು ಸಂಘಟನೆ ಸ್ವಂತ ಜಾಗದಲ್ಲಿ ಒಂದು ಸ್ವಂತ ಸಭಾಭವನವನ್ನು ನಿರ್ಮಿಸಿ ಸ್ವಂತ ಸ್ಥಳದಲ್ಲಿ ಗಣೇಶೋತ್ಸವವನ್ನು ಮಾಡ್ತಿರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಎಷ್ಟೇ ಒಂದು ತಲೆಬಿಸಿ ಇರಬಹುದು, ನಮ್ಮ ದಿನನಿತ್ಯದ ಒಂದು ಓಡಾಟ ಇರ್ಬೋದು, ಜಂಜಾಟ ಇರ್ಬೋದು, ಎಲ್ಲರೂ ಕೂಡ ಒಂದು ಗೃಹಿಣಿಯಾಗಿ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಅವೆಲ್ಲ ಜಂಜಾಟದಿಂದ ಒಂದು ದಿನ ಮುಕ್ತಿ ಅಂತೇಳಿ ಹೇಳಿ ನಮ್ಮ ನೋವನ್ನು ಮರೆಯುವಂಥದ್ದು, ನಮ್ಮ ಜಂಜಾಟವನ್ನು ಮರೆಯುವಂತಹ ಈ ದಿನ ಒಂದು ಸುದಿನ ಅಂತಲೇ ಹೇಳ್ಬೋದು. ಹೊರಗಡೆಯಿಂದೆಲ್ಲ ಬರ್ತಾರೆ ನೋಡಲಿಕ್ಕೆ, ಅದೇ ಒಂದು ಖುಷಿ. ಮಕ್ಕಳಿಗಂತೂ ತುಂಬಾ ಖುಷಿ ಇದರಿಂದ. ಒಂದು ಈ ಗ್ರಾಮೀಣ ಆಟಗಳೆಲ್ಲವೂ ಮರ್ತು ಹೋಗ್ತಾ ಇದೆ ಈಗ ಜನರಿಗೆ. ಅಂಥದ್ರಲ್ಲಿ ಈಗ ಒಂದು ಕೆಸರು ಹೋಗ್ಲಿ ಮಾಡಿ ಆ ಒಂದು ಕೆಸರಲ್ಲಿ ಮಿಂದೆದ್ದಂಥ ಮಕ್ಕಳು, ಮಹಿಳೆಯರು ಕೂಡ ತುಂಬ ಖುಷಿಯಿಂದ ನೆಕ್ಸ್ಟ್ ಒಂದು ಟೈಮಲ್ಲಿ ಈಗ ನೆಕ್ಸ್ಟ್ ಒಮ್ಮೆ ಕೋಣದ ಓಟವು ಮಾಡುವ ನಿರೀಕ್ಷೆ ಇದೆ ನಮ್ಮ ಸಂಘದ ಎಲ್ಲ ಯುವಕರು ಎಲ್ಲ ಸೇರಿ. ಕೆಸರುಗದ್ದೆಯಲ್ಲಿ ಮಿಂದೇಳುತ್ತಿರುವ ಪುಟಾಣಿ ಮಕ್ಕಳು, ಶರವೇಗದಲ್ಲಿ ಸಾಗುತ್ತಿರೋ ಯುವಕರು, ನಾವೇನು ಕಮ್ಮಿ ಇಲ್ಲ ಎನ್ನುತ್ತಾ ಕೆಸರಿನಲ್ಲಿ ಓಡ್ತಿರೋ ಯುವತಿಯರು, ಇದೆಲ್ಲ ದಾನಗುಂದು ಹಂದಟ್ಟಿನಲ್ಲಿ ಗೆಳೆಯರ ಬಳಗ ಯುವಕ ಸಂಘ ಆಯೋಜಿಸಿದ್ದ ಕೆಸರು ಓಕ್ಲಿ ಕಾರ್ಯಕ್ರಮದ ಹೈಲೈಟ್ಸ್. ದಾನಗುಂದು ಹಂದಟ್ಟು ಗೆಳೆಯರ ಬಳಗ ಯುವಕರ ಸಂಘ ಕಳೆದ 25 ವರ್ಷಗಳಿಂದಲೂ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದು, ಈ ಬಾರಿ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗಾಗಿ ಕೆಸರು ಓಕ್ಲಿ ಅನ್ನೋ ಹೆಸರಲ್ಲಿ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಒಂದು ಸಂಘಟನೆ ಸ್ವಂತ ಜಾಗದಲ್ಲಿ ಒಂದು ಸ್ವಂತ ಸಭಾಭವನವನ್ನು ನಿರ್ಮಿಸಿ ಸ್ವಂತ ಸ್ಥಳದಲ್ಲಿ ಗಣೇಶೋತ್ಸವವನ್ನು ಮಾಡ್ತಿರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಈ 25 ವರ್ಷಗಳೇನು ನಾವು ಉಳಿತಾಯ ಹಣ ಮತ್ತು ದಾನಿಗಳ ಸಹಕಾರದಿಂದ ಈ ಒಂದು ಸಾರ್ವಜನಿಕವಾಗಿ ಉಪಯುಕ್ತವಾಗುವಂಥ ಸಭಾಭವನವನ್ನು ನಿರ್ಮಿಸಿದ್ದೇವೆ. ಈ ವರ್ಷ 25ನೇ ವರ್ಷದಿಂದ ವಿಶೇಷವಾಗಿ ಕೆಸರುಗೆದ್ದೆ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಹಾಗೆ ಸಹಸ್ರ ನಾರಿಕೇಳ ಗಣಯಾಗ ಸಹಿತವಾಗಿ 5 ದಿನಗಳ ಪರ್ಯಂತ ಧಾರ್ಮಿಕ ಕಾರ್ಯಕ್ರಮಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಾಗೆ ಅದ್ದೂರಿಯ ವಿಸರ್ಜನಾ ಮೆರವಣಿಗೆ ಮತ್ತು ಪ್ರತಿಷ್ಠಾಪನಾ ಮೆರವಣಿಗೆ, 2 ಮೆರವಣಿಗೆಯನ್ನು ಈ ಸರಿ ಮಾಡ್ತಿದ್ದೇವೆ. ಕೆಸರು ಓಕ್ಲಿ ಕಾರ್ಯಕ್ರಮ ಉದ್ಘಾಟಿಸಿದ ಬೆನ್ನಲ್ಲೇ ಪುಟಾಣಿ ಮಕ್ಕಳು ಸ್ಪರ್ಧೆಗೆ ಇಳಿದಿದ್ರು. ಕೆಸರುಗದ್ದೆಯಲ್ಲಿ ಮಕ್ಕಳ ಓಟದ ಸ್ಪರ್ಧೆ ನಡೆಯಿತು. ಮಕ್ಕಳೆಲ್ಲರೂ ಹುಮ್ಮಸ್ಸಿನಿಂದಲೇ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು. ಕೆಸರುಗದ್ದೆ ಕ್ರೀಡಾಕೂಟ ಮಕ್ಕಳಿಗೆ, ಯುವತಿಯರಿಗೆ ಸಖತ್ ಖುಷಿ ಕೊಟ್ಟಿದೆ. ಇನ್ನು ಯುವಕರು ಕೂಡ ಹುಮ್ಮಸ್ಸಿನಿಂದಲೇ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು. ಏಕಕಾಲದಲ್ಲಿ 20ಕ್ಕೂ ಅಧಿಕ ಯುವಕರು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಾವು ಊರವ್ರು ಮಾತ್ರ ಅಲ್ಲ, ನಮ್ಮದು ಹತ್ರ ಒಂದು 4-3 ಸಂಘ ಇದೆ. ಅವರೆಲ್ಲ ಒಟ್ಟಾಗಿ ಈ ಒಂದು ಕೆಸರು ಹೋಗ್ಲಿ ಕಾರ್ಯಕ್ರಮ ನಮ್ಮ ಗೆಳೆಯರ ಬಳಗ ಮುಖಾಂತರ ಮಾಡ್ತಿದ್ದೇವೆ. ನೆಕ್ಸ್ಟ್ ಒಂದು ಟೈಮಲ್ಲಿ ಈಗ ನೆಕ್ಸ್ಟ್ ಒಮ್ಮೆ ಕೋಣದ ಓಟವು ಮಾಡುವ ನಿರೀಕ್ಷೆ ಇದೆ ನಮ್ಮ ಸಂಘದ ಎಲ್ಲ ಯುವಕರು ಎಲ್ಲ ಸೇರಿ. ಮಳೆಯಿಂದ ನಮ್ಮದು ಜನ ಏನು ಕಮ್ಮಿ ಆಗಲಿಲ್ಲ. ಯುವಕರು ಮಾತ್ರವಲ್ಲ, ಯುವತಿಯರು ಹಾಗೂ ಮಹಿಳೆಯರು ಹುಮ್ಮಸ್ಸಿನಿಂದಲೇ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ರು. ಓಟದ ಸ್ಪರ್ಧೆಯ ಜೊತೆಗೆ ಹಗ್ಗ ಜಗ್ಗಾಟ ಸೇರಿದಂತೆ ಹಲವು ಸ್ಪರ್ಧೆಗಳು ನಡೆಯಿತು. ಈ ಒಂದು ಪ್ರತಿ ವರ್ಷ ಅಂದರೆ ಈಗ 3-4 ವರ್ಷದಿಂದ ನಾವೊಂದು ಕೆಸರು ಹೋಗ್ಲಿ ಗೆಳೆಯರ ಬಳಗದವರು ಒಂದು ನಮ್ಮ ಊರಿನವರಿಗೋಸ್ಕರ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರತಿಯೊಂದು ಮಕ್ಕಳಾಗಲಿ, ಮಹಿಳೆಯರಾಗಲಿ ಪ್ರತಿಯೊಬ್ಬರು ಖುಷಿಯಿಂದ ಭಾಗವಹಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಈಗ ಒಂದು ಈ ಗ್ರಾಮೀಣ ಆಟಗಳೆಲ್ಲವೂ ಮರ್ತು ಹೋಗ್ತಾ ಇದೆ ಈಗ ಜನರಿಗೆ. ಅಂಥದ್ರಲ್ಲಿ ಈಗ ಒಂದು ಕೆಸರು ಹೋಗ್ಲಿ ಮಾಡಿ ಆ ಒಂದು ಕೆಸರಲ್ಲಿ ಮಿಂದೆದ್ದಂಥ ಮಕ್ಕಳು, ಮಹಿಳೆಯರು ಕೂಡ ತುಂಬ ಖುಷಿಯಿಂದ ಅವರಿಗೆ ಒಂದು ಇವತ್ತು ಯಾರೇ ಆಗಲಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಬಹುಮಾನಕ್ಕೋಸ್ಕರ ಯಾರೂ ಆಟ ಆಡ್ತಾ ಇಲ್ಲ, ಒಂದು ಖುಷಿಗೋಸ್ಕರ, ಒಂದು ಖುಷಿಯಲ್ಲಿ ನಮ್ಮ ಊರಲ್ಲಿ ಒಂದು ಹುಡುಗರು ಮಾಡ್ತಾ ಇದ್ದಾರೆ ಅಂತ ಪ್ರತಿ ವರ್ಷ ಇದೇ ಮಾಡ್ತಾ ಇದ್ದರೆ ಪ್ರತಿ ವರ್ಷ ಎಲ್ಲರೂ ಇದು ನಮ್ಮ ಒಂದು ಈ ಗೆಳೆಯರ ಬಳಗ ಪ್ರತಿಯೊಂದು ಒಳ್ಳೆ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಅವರಿಗೆ ಸಹಾಯಕವಾಗಿ ಅಂತ ಮಹಿಳಾ ಬಳಗ ತುಂಬ ಸಂಸ್ಥೆಗಳೆಲ್ಲ ಕೆಲಸ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮತ್ತು ಮಹಿಳೆಯರ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಇವೆಂಟ್ ಅಂತ ಹೇಳಿದರೆ ಮಕ್ಕಳಿಗೆ ಓಟದ ಸ್ಪರ್ಧೆ, ಮಹಿಳೆಯರಿಗೆ ಓಟದ ಸ್ಪರ್ಧೆ ಮತ್ತು ಬಲೂನ್ ಸ್ಪರ್ಧೆ, ಮತ್ತು ಅದರ ಮಧ್ಯೆ ಕಾರ್ಯಕ್ರಮದ ಮಧ್ಯೆ ಕೂಡ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಆ ಒಂದು ಉಳಿದವರಿಗೆ, ಕೆಸರುಗೆದ್ದೆಗೆ ಇಳಿದಿದ್ದವರಿಗೆ ಕೂಡ ಒಂದು ಬಹುಮಾನವನ್ನು ಸಿಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಮಹಿಳೆಯರಿಗೆ ಅಂತ ಹೇಳಿದರೆ ಈ ಥರ ಗಮ್ಮತ್ತು ಮಾಡೋದು ಅಂತ ಹೇಳಿದ್ರೆ
ಆದರೆ ಯಾರು ಏನು ಅನ್ಕೊಳ್ತಾರೋ ಅಂತ ಇದರಲ್ಲಿ ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಅಂದರೆ ಅಷ್ಟು ಗಮ್ಮತ್ ಮಾಡ್ತಾರೆ. ಅದು ನೋಡಲಿಕ್ಕೆ ಅಂತ ಖುಷಿ ನಮಗೆ. ನಾವು ಗದ್ದೆಗೆ ಇಳಿಲಿಲ್ಲ ಮಾಡಲಿಲ್ಲ, ಆದರೆ ಎಲ್ಲರಿಗೂ ಪ್ರೋತ್ಸಾಹ ಮಾಡಿ ಎಲ್ಲರೂ ಹೋಗ್ತಾ ಇದ್ದಾರೆ, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಅದನ್ನು ನೋಡಲಿಕ್ಕೆ ಒಂಥರ ಚಂದ. ಈ ನಮ್ಮ ಗೆಳೆಯರ ಬಳಗ ದಾನಗುಂದ ಹಂದಟ್ಟು ಅವರು ಚೌತಿಯ ಪ್ರಯುಕ್ತ ಒಂದು 25ನೇ ವರ್ಷಕ್ಕೆ ಒಂದು ಪ್ರೋಗ್ರಾಮ್ ಮಾಡ್ತಿರೋದು ನಮಗೆ ಖುಷಿ. ಮತ್ತು ಹೊರಗಡೆಯಿಂದೆಲ್ಲ ಬರ್ತಾರೆ ನೋಡಲಿಕ್ಕೆ, ಅದೇ ಒಂದು ಖುಷಿ. ಮಕ್ಕಳಿಗಂತೂ ತುಂಬಾ ಖುಷಿ ಇದರಿಂದ. ಕಳೆದ 4 ವರ್ಷಗಳಿಂದಲೂ ಹಂದಟ್ಟು ದಾನಗುಂದು ಗೆಳೆಯರ ಬಳಗ ಕೆಸರುಗದ್ದೆ ಕ್ರೀಡಾಕೂಟವನ್ನ ಆಯೋಜಿಸಿಕೊಂಡು ಬರುತ್ತಿದೆ. ವರ್ಷದಲ್ಲೊಮ್ಮೆ ನಡೆಯುವ ಈ ಕ್ರೀಡಾ ಹಬ್ಬದಲ್ಲಿ ಇಡೀ ಊರಿನವರು ಸಂಭ್ರಮದಿಂದ ಪಾಲ್ಗೊಳ್ಳುತ್ತಿದ್ದಾರೆ. ಬಹಳ ಖುಷಿ ಅನಿಸ್ತದೆ, ಯಾಕಂದ್ರೆ ಇಡೀ ಊರಿನವರು ಒಟ್ಟಾಗುವಂತಹ ಒಂದು ಏಕೈಕದ, ಇಲ್ಲಿ ಯಾವುದು ಜಾತಿ ಮತ ಭೇದ ಭಾವ ಏನೂ ಇಲ್ಲ. ಒಂದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅದೇನೂ ಇಲ್ಲ. ಒಂದು ಐಕ್ಯತೆಯ ಒಂದು ಸಂಕೇತ. ಯಾಕಂದ್ರೆ ಗಣೇಶನ ಹಬ್ಬ, ಚೌತಿ ಹಬ್ಬ ಎಲ್ಲವೂ ಕೂಡ ಊರ ಹಬ್ಬವೇ ಒಂದು ಐಕ್ಯತೆಯ ಸಂಕೇತ. ಆ ಸಂಕೇತವಾಗಿ ಇಲ್ಲಿ ಕೆಸರು ಓಕಳಿ ಅನ್ನುವಂಥದ್ದನ್ನ ಪ್ರತಿ ವರ್ಷದಂತೆ ಇದು 4ನೇ ವರ್ಷ ಆಯೋಜನೆಯನ್ನ ಮಾಡಿಕೊಂಡು ಬಂದವರು ನಮ್ಮ ಹನ್ನಟ್ಟು ಗೆಳೆಯರ ಬಳಗದವರು. ಈ ವರ್ಷ ಒಂದು 25ರ ಸಂಭ್ರಮ, ಬೆಳ್ಳಿ ಹಬ್ಬದ ಒಂದು ಸಂಭ್ರಮ. ಆ ಬೆಳ್ಳಿ ಹಬ್ಬದ ಸಂಭ್ರಮವನ್ನ ಬಹಳ ವಿಶೇಷವಾಗಿ ಮಾಡಬೇಕನ್ನುವ ದೃಷ್ಟಿಯಲ್ಲಿ ಒಂದು ಕೆಸರು ಹೋಕಳಿ ಎನ್ನುವಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೂ, ಹಾಗೆ ಮಧ್ಯಾಹ್ನದ ಒಂದು ಗಂಜಿ ಊಟ ಕೂಡ ಇದೆ. ಆ ಒಂದು ಸವಿಯನ್ನ ಉಣುವುದಿರ್ಬೋದು, ಆಟದ ಒಂದು ಸವಿಯನ್ನ ನೋಡುವುದಿರ್ಬೋದು, ಅದೆಲ್ಲವೂ ಕೂಡ ನಮಗೆ ಬಹಳ ಒಂದು ಇಷ್ಟವನ್ನ ಕೊಡುವಂಥದ್ದು. ಎಷ್ಟೇ ಒಂದು ತಲೆಬಿಸಿ ಇರಬಹುದು, ನಮ್ಮ ದಿನನಿತ್ಯದ ಒಂದು ಓಡಾಟ ಇರ್ಬೋದು, ಜಂಜಾಟ ಇರ್ಬೋದು, ಎಲ್ಲರೂ ಕೂಡ ಒಂದು ಗೃಹಿಣಿಯಾಗಿ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಅವೆಲ್ಲ ಜಂಜಾಟದಿಂದ ಒಂದು ದಿನ ಮುಕ್ತಿ ಅಂತ ಹೇಳಿ ನಮ್ಮ ನೋವನ್ನ ಮರೆಯುವಂಥದ್ದು, ನಮ್ಮ ಜಂಜಾಟವನ್ನ ಮರೆಯುವಂತಹ ಈ ದಿನ ಒಂದು ಸುದಿನ ಅಂತಾನೆ ಹೇಳ್ಬಹುದು. ನಮ್ಮ ಊರಿಗೆ ಪ್ರತಿ ವರ್ಷವೂ ಕೂಡ ಈ ಒಂದು ಚೌತಿಯ ಒಂದು ಪ್ರಯುಕ್ತ ಆಡುವಂತಹ ಕೆಸರು ಆಟ ಏನಿದೆ, ಕೆಸರು ಓಕ್ಲಿ ಅಂತ ಹೇಳಿದೆ, ಅದು ಬಹಳ ನಾವು ವಿಶೇಷವಾಗಿ ಅನುಭವಿಸ್ಕೊಳ್ತಾ ಇದ್ದೇವೆ. ಮಳೆಗಾಲ ಆರಂಭವಾದ್ರೆ ಸಾಕು, ಕೆಸರುಗದ್ದೆಯಲ್ಲಿ ನಡೆಯುವ ಕ್ರೀಡಾಕೂಟ ಕರಾವಳಿ ಜನರಿಗೆ ಅಚ್ಚುಮೆಚ್ಚು. ಕೆಸರುಗದ್ದೆಯಲ್ಲಿ ಕ್ರೀಡಾ ಸ್ಪರ್ಧೆಗಳ ಜೊತೆಗೆ ಕೆಸರಲ್ಲಿ ಮಿಂದೇಳುವುದೇ ಸಂಭ್ರಮ. ಒಟ್ಟಿನಲ್ಲಿ ಹಂದಟ್ಟು ದಾನಗುಂದು ಗೆಳೆಯರ ಬಳಗ ಯುವಕ ಮಂಡಲ ಆಯೋಜಿಸಿದ್ದ ಕೆಸರುಗದ್ದೆಯ ಕ್ರೀಡಾಕೂಟ ಜನಮನ ಸೂರೆಗೊಂಡಿದೆ. ದರ್ಶನ್ ಶೆಟ್ಟಿ ನಾರ್ಕಾಳಿ ಜೊತೆ ಅನಿಲ್ ಗುಂಡ್ಬಿ, ನ್ಯೂಸ್ ನೆಕ್ಸ್ಟ್, ಉಡುಪಿ.